ನಮಸ್ಕಾರ ಎಲ್ಲರಿಗೂ. Welcome to Veg Express with Jayashree. I'm your host Jayashree Adhyapak. Today I've invited one of my close friend, Veena. So let us see what she is going to prepare. Welcome Veena. ನಮಸ್ಕಾರ, ಗುಡ್ ಈವ್ನಿಂಗ್. ವೀಣಾ, ಇವತ್ತೇನ್ ಮಾಡ್ತಾ ಇದ್ದೀರಾ? ನಾ ಇವತ್ತು ನಮ್ದು ಕರ್ನಾಟಕದ್ದು ನುಚ್ಚುನುಂಡೆ, ಕರ್ನಾಟಕದ ಸಾಂಪ್ರದಾಯಿಕ ತಿಂಡಿ ನುಚ್ಚುನುಂಡೆ ಮಾಡ್ತಾ ಇದ್ದೀನಿ. ಇದನ್ನ ಬ್ರೇಕ್ಫಾಸ್ಟ್ ಆಗಿ ಮಾಡ್ಕೋಬಹುದು, ಅದ್ರ ಜೊತೆನೂ ಇಟ್ಕೋಬಹುದು, ಸಾಯಂಕಾಲ ಸ್ನಾಕ್ಸ್ ತರ ಮಾಡ್ಕೋಬಹುದು. ಮತ್ತೆ ಇದು ಸ್ಟೀಮ್ ನಲ್ಲಿ ಮಾಡ್ತೇವೆ ನಾವು, ಆಯಿಲ್ ಲೆಸ್, ಹೆಲ್ದಿ ಇರುತ್ತೆ, ಹೆಲ್ದಿ ಫುಡ್. ಕರೆಕ್ಟ್. ಒಳ್ಳೆ ಮಕ್ಕಳಿಗೂ ಸ್ನಾಕ್ಸ್ ಅಲ್ವಾ, ಸಾಯಂಕಾಲ ಆರಾಮ್ಸೆ ತಿನ್ಬಹುದು. ಇದಕ್ಕೆ ಏನೇನ್ ಬೇಕೋ ನೋಡೋಣ. ಎಸ್, ನಾ ಇವಾಗ ಮಾಡ್ತಾ ಇರೋದು ಕರ್ನಾಟಕದ ಸಾಂಪ್ರದಾಯಿಕ ತಿಂಡಿ ನುಚ್ಚುನುಂಡೆ ಮಾಡ್ತಾ ಇದ್ದೀನಿ. ಇದು ಆಯಿಲ್ಲೆಸ್ ಇರುತ್ತೆ, ಆರಾಮ್ಸೆ ಮಕ್ಕಳಿಗೂ ಇಷ್ಟ, ಮತ್ತೆ ಹೆಲ್ದಿ ಫುಡ್, ಹೆಲ್ತ್ ಕಾನ್ಶಿಯಸ್ ಇದ್ದವ್ರು ತುಂಬಾ ಇಷ್ಟ ಆಗುತ್ತೆ. ಈಗ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗೋಗಿದಾರಲ್ಲ, ಎಣ್ಣೆ ಜಾಸ್ತಿ ಬೇಡ, ಸಕ್ಕರೆ ಬೇಡ, ಸ್ಟೀಮ್ ತುಂಬಾನೇ ಒಳ್ಳೇದು. ಹೌದು ಹೌದು ಹೌದು, ಕರಿಯೋದ್ ಬೇಡ. ಅದೇ 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 ಮಾಡ್ತಾ ಇರೋದು ನುಚ್ಚುನುಂಡೆ ಹೇಳ್ತೇನೆ, ಸಾಮಗ್ರಿ ಹೇಳ್ತೇನೆ. ಆಮೇಲೆ ಅರ್ಧ ಗ್ಲಾಸು ಕಡಲೆಬೇಳೆ ತಗೊಂಡಿದ್ದೇನೆ, ಅರ್ಧ ಗ್ಲಾಸು ತೊಗರಿಬೇಳೆ ತಗೊಂಡಿದ್ದೇನೆ, 1/4 ಗ್ಲಾಸು ಹೆಸರು ಬೇಳೆ, ಆಮೇಲೆ 1 ಗ್ಲಾಸು ಕೊಬ್ಬರಿ. ಅವೆಲ್ಲ ಬೇಳೆಗಳು ನೆನೆಸಿ ಇಟ್ಕೋಬೇಕಾ? ಬೇಳೆಗಳ ನೆನೆಸಿಟ್ಟಿದ್ದೇನೆ 3 ಅವರ್ಸ್ ನೆನೆಸಿಟ್ಬಿಟ್ಟು ಇವಾಗ ಸೋಸ್ಬಿಟ್ಟಿದ್ದೇನೆ. ನೀರೆಲ್ಲ ಹೋಗ್ಬಿಟ್ಟಿದೆ, ನೀರೆಲ್ಲ ಹೋಗಿ ಡ್ರೈ ಇದೆ. ನಾನು ತರಿತರಿಯಾಗಿ ರುಬ್ಕೋಬೇಕು. ಆಮೇಲೆ ಇವಾಗ 1 ಗ್ಲಾಸು ಹಸಿ ಕೊಬ್ಬರಿ, ಆಮೇಲೆ 1-5-6 ನಮ್ಗೆ ಖಾರಕ್ಕೆ ಹೇಗ್ ಬೇಕು ಹಾಗೆ ಹಸಿ ಮೆಣಸಿನಕಾಯಿ, ಆಮೇಲೆ ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಇರ್ಬೇಕು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಆಮೇಲೆ ಹಿಂಗು, ಇದು ಜಿಂಜರ್, ಶುಂಠಿ ರುಚಿಗೆ ತಕ್ಕಷ್ಟು ಶುಂಠಿ, ಆಮೇಲೆ ಎಣ್ಣೆ ಸ್ವಲ್ಪ ಹಚ್ಲಿಕ್ಕೆ ಅಷ್ಟೇ. ಓಕೆ ಓಕೆ, ಇದನ್ನ ಪ್ರಿಪೇರ್ ಮಾಡಕ್ ಶುರು ಮಾಡೋಣ. ಏನ್ ಮಾಡ್ತಾ ಇದ್ದೀರಾ? ಇವಾಗ ನಾನು ಎಲ್ಲ 3 ಬೇಳೆಗಳನ್ನು ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೋತೇನೆ ಮಿಕ್ಸಿಯಲ್ಲಿ. ನೀರೇನ್ ಹಾಕದ್ ಬೇಡ, ಅದಕ್ಕೆ ನೀರಿನ ಸ್ವಲ್ಪ ಬೇಕನ್ಸಿದ್ರೆ ಸ್ವಲ್ಪ ಚಿಮ್ಕಿಸ್ಬೇಕು ಅಷ್ಟೇ. ಸ್ವಲ್ಪ 3 ಬೇಳೆ, ಕಡಲೆಬೇಳೆ, ತೊಗರಿಬೇಳೆ, ಹೆಸರುಬೇಳೆ ಎಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೋತಾ ಇದ್ದೇನೆ. ಎಲ್ಲ ಒಂದೇ ಸಮ ಹಾಕೊಂಡಿದ್ದೀರಾ? ಎಲ್ಲ ಅಂದ್ರೆ ಅರ್ಧ ಕಪ್ಪು ಕಡಲೆಬೇಳೆ, ಅರ್ಧ ಕಪ್ಪು ತೊಗರಿಬೇಳೆ, 1/4 ಕಪ್ಪು ಹೆಸರುಬೇಳೆ. ಓಕೆ ಓಕೆ. ಆಗಿದೆ. ಈ ತರ ತರಿತರಿಯಾಗಿ ರುಬ್ಕೊಂಡಿದ್ದೇನೆ. ಇಲ್ಲಿ ನೋಡಿ, ಫುಲ್ಲು ಪೇಸ್ಟ್ ಬೇಡ, ತರಿತರಿಯಾಗಿ ಸಾಕು. ಬೌಲಲ್ಲಿ ತಗೊಂಡ್ರೆ ನಾನು ಉತ್ತರ ಕರ್ನಾಟಕ, ಹುಬ್ಳಿ ಕಡೆ. ನಮ್ದು ಡೈಲಿ ಚಪಾತಿ ಅಥವಾ ಜೋಳದ ರೊಟ್ಟಿ ಅದಕ್ಕೆ ಬೇಕೇ ಬೇಕು. ಉತ್ತರ ಕರ್ನಾಟಕ ಅದಕ್ಕೆಲ್ಲ ಏನ್ ಬೇಕು? ಕಾಳುಗಳು ಪಲ್ಯ, ಕಾಳು ಪಲ್ಯ, ಹೆಸರು ಕಾಳು, ಆಮೇಲೆ ಮಟಿಕೆ ಅಂತ ಮಾಡ್ತೇವೆ. ಮಟಿಕೆ ನಾವು ನೆನೆಸ್ಬಿಟ್ಟು ಅದೆಲ್ಲ ಚೆನ್ನಾಗಿ ಇದು ಬರ್ತೇವೆ. ಅದಕ್ಕೆ ನೀವೇನ್ ಹೇಳ್ತೀರಾ? ಬಾಯಿ ಬರ್ತೇವೆ. ಆಮೇಲೆ ಚೆನ್ನಾಗಿ ಸ್ಪ್ರೌಟ್ಸ್ ಅಂತ ಮಾಡೋದು, ಮೊಳಕೆ ಬಂದ್ಮೇಲೆ ಸ್ಪ್ರೌಟ್ಸ್ ಅಂತ ಮಾಡೋದು ಹೆಸರು ಕಾಳಿಂದ. ಆಮೇಲೆ ಇದ್ರದ್ದು ಮಟಿಕೆ ಅಂತ ಬರ್ತದಲ್ಲ, ಅದ್ರದ್ದು ಇದು ಮೊಳಕೆ ಬಂದ್ರೆ ಸ್ಪ್ರೌಟ್ಸ್, ಅದು ಚೆನ್ನಾಗಿರುತ್ತೆ. ಅದು ನಾವು ಉಸ್ಲಿ ಚೆನ್ನಾಗಿ ಮಾಡ್ತೇವೆ ಜೋಳದ ರೊಟ್ಟಿಗೆ. ಅದು ಈರುಳ್ಳಿ, ಟೊಮೆಟೊ ಎಲ್ಲ ಸ್ವಲ್ಪ ಮಸಾಲೆ ಹಾಕ್ಬಿಟ್ಟು ಅದು ಉಸ್ಲಿ ನಾವು ಜೋಳದ ರೊಟ್ಟಿ ಚೆನ್ನಾಗಿರುತ್ತೆ. ಆಮೇಲೆ ಬದನೆಕಾಯಿ ಪಲ್ಯ ಇರುತ್ತೆ. ದಿನ ಜೋಳದ ರೊಟ್ಟಿ ಮಾಡ್ತೀರಾ? ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಚಪಾತಿ, ಜೋಳದ ರೊಟ್ಟಿ ಇದೆ ಇರುತ್ತೆ. ಅದಕ್ಕೆ ಬೇಕಂದ್ರೆ ಇದು ಜುಣಕ ಅಂತ ನಮ್ ಕಡೆ ತುಂಬಾನೇ ಫೇಮಸ್. ಜುಣಕ ಈರುಳ್ಳಿ ಹಾಕ್ಬಿಟ್ಟು ಕಡ್ಲೆ ಹಿಟ್ಟಲ್ಲಿ ಮಾಡ್ತೀರಾ? ಕಡ್ಲೆ ಈರುಳ್ಳಿ ಬಾಡಿಸ್ಕೊಂಡು ಆಮೇಲೆ ಸ್ವಲ್ಪ ಅದಕ್ಕೆ ನೀರು, ಉಪ್ಪು, ಖಾರದ ಪುಡಿ ಹಾಕ್ಬಿಟ್ಟು ಕಡ್ಲೆ ಹಿಟ್ಟು ಹಾಕ್ಬೇಕು. ಚೆನ್ನಾಗಿರುತ್ತೆ, ಫಾಸ್ಟ್ ಆಗಿ ಹೋಗುತ್ತೆ. ಇನ್ನೊಂದ್ಸತಿ ಜೋಳದ ರೊಟ್ಟಿ ಜುಣಕ ಮಾಡಿದೀನ ಮಾಡೋಣ. ನಮ್ಮ ವ್ಯೂವರ್ಸ್ ಎಲ್ಲ ನೋಡಿ ಕಲ್ತ್ಕೋತಾರೆ. ಮಾಡ್ತೇವೆ. ಇವಾಗ ಅದಕ್ಕೆ ಏನ್ ಸೇರಿಸ್ತೀರಾ? ಇದೆಲ್ಲ ಸ್ವಲ್ಪ ಇದು ಪೇಸ್ಟ್ ಮಾಡ್ಕೊಳ್ತೇನೆ ನಾನು. ರುಚಿಗೆ ನಮ್ಗೆ ಎಷ್ಟು ಬೇಕಷ್ಟು ಖಾರಕ್ಕೆ ಹಸಿ ಮೆಣಸಿನಕಾಯಿ, 5-6 ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ,
ಶುಂಠಿ ಇದು ಹಾಕ್ಬಿಟ್ಟು ಪೇಸ್ಟ್ ಮಾಡ್ತೀನಿ. ಆ ಕಡೆ ಎಲ್ಲ ನಿಮ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀರಾ ಗುಂಟೂರು ಮೆಣಸಿನ್ಕಾಯ? ನಿಮ್ಮ ಧಾರವಾಡ ಈ ಕಡೆ ಎಲ್ಲ ಹುಬ್ಬಳ್ಳಿ ಕಡೆ ಬ್ಯಾಡಗಿನೇ ಜಾಸ್ತಿ. ಬ್ಯಾಡಗಿ ಇದು ಗುಂಟೂರು ಖಾರ ಬರುತ್ತಲ್ಲ, ಬ್ಯಾಡಗಿನೇ ಯೂಸ್ ಮಾಡೋದು. ಗುಂಟೂರು ಸ್ವಲ್ಪ ಅಂದ್ರೆ ಖಾರ ಬೇಕಂದ್ರೆ ಸ್ವಲ್ಪ ಗುಂಟೂರು ಹಾಕೊಳ್ಳೋದು, ಕಲರ್ ಬೇಕಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ. ಗುಂಟೂರು ಖಾರಕ್ಕೆ. ಅದೇ ಅದೇ ಅದೇ. ನಮ್ ಕಡೆ ಎಲ್ಲ ಖಾರ ಪುಡಿ ಎಲ್ಲ ಬೇಸಿಸ್ ಬಿಡ್ತಾರೆ, ಎಲ್ಲ ಮಿಲ್ ಹೋಗ್ಬಿಟ್ಟು. ಈ ಕಡೆ ಇವಾಗೆಲ್ಲ ರೆಡಿ ತಗೋತಾ ಇದ್ದೀನಿ. ಹೌದು. ನಮ್ಮಮ್ಮ ಟೈಮೆಲ್ಲ ಮನೇಲಿ ಮಾಡೋರು ಪಾಪ. ಖಾರ ಪುಡಿ ಎಲ್ಲ ಮಸಾಲೆ ಖಾರ ಪುಡಿ ಎಲ್ಲ ಮನೇಲಿ ಮಾಡ್ತಾ ಇದ್ರು. ಇವಾಗೆಲ್ಲ ರೆಡಿ 1 kg ತಗೊಂಬ 2 kg ತಗೊಂಬ. ಈಸಿ ಅಲ್ಲ ಈಗ ಅಡಿಗೆ ಎಲ್ಲ? ಅಡಿಗೆ ಆದ್ರೂ ಮಾಡೋದು ಕಷ್ಟ. ಆದ್ರೂ ನಾವು ಲೇಡೀಸ್ ಅಂತೇಳಿ ಕಷ್ಟಪ್ಪ ಕಷ್ಟ ಅಂತ. ಅದೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೇನೆ. ಸ್ವಲ್ಪ ಅರಿಶಿನ ಪುಡಿ. ಆಮೇಲೆ ಇದು ಹಸಿ ಕೊಬ್ಬರಿ. ಇದು ಇದಕ್ ಬೇಕೇ ಬೇಕು, ಮೇನ್ ಇದಕ್ಕೆ ಸಾಮಗ್ರಿ. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುತ್ತೆ. ಅಂದ್ರೆ ಇದು ಆರಿದ್ಮೇಲೆ ಹಸಿ ಕೊಬ್ಬರಿ ಹಾಕಿಲ್ಲ ಅಂದ್ರೆ ಆರಿದ್ಮೇಲೆ ಏನಾಗುತ್ತೆ, ಬಿರುಸಾಗ್ಬಿಡುತ್ತೆ, ಹಾರ್ಡ್ ಬಂದ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕೊಂಡ್ರೆ ಗಟ್ಟಿ ಬಂದ್ಬಿಡುತ್ತೆ. ಅದಕ್ಕೆ ಇದೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಆಯ್ತಾ ಎಲ್ಲ ಉಂಡೆ ಮಾಡ್ಕೊಂಡಿದ್ದೇನೆ. ಇವಾಗ ಇಡ್ಲಿ ತಟ್ಟೆಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ತೇನೆ. ಮದ್ವೆ ಮನೆಯಲ್ಲೆಲ್ಲ ಸಹ ಮಾಡ್ತಾರೆ ಇದು ತಿಂಡಿಗೆ. ಈಗೆಲ್ಲ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ 3-4 ತರ ಮಾಡ್ತಾರಲ್ಲ, ಮಾಡ್ಬೋದು. ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನ್ಕಾಯಿದು ಚೆನ್ನಾಗಿ ಗ್ರೀನ್, ಯೆಲ್ಲೋ, ಅರಿಶಿನ ಪುಡಿ ಹಾಕಿರೋದು ಕಲರ್ ಇದೆ. ನಾವ್ ಇದ್ರಲ್ಲಿ ಅಂಬೋಡಿ ಅಂತೂ ಮಾಡ್ತೀವಿ. ಚಿಕ್ಕಮ್ಮ ಇದೇ ಎಲ್ಲ ಇದೇ ಬರುತ್ತೆ ಎಲ್ಲ. ಅಂಬೋಡೆ ಸ್ವಲ್ಪ ರೌಂಡ್ ಮಾಡ್ಕೊಂಡು ಅದನ್ನ ಫ್ರೈ ಮಾಡ್ತೀರಾ? ಈರುಳ್ಳಿ ಅದ್ರಲ್ಲಿ ಹಾಕೋದು, ಚಿಕ್ಕ ಸಣ್ಣ. ಇದಕ್ಕೆ ಈರುಳ್ಳಿ ಹಾಕ್ತಾರಾ? ಇಲ್ಲ, ಇದಕ್ಕೆ ಇದು ನೀರು ಸ್ವಲ್ಪ ಸಣ್ಣ ಕಾಯಿಸ್ಕೊಂಡಿದ್ದಾರ. ಇಡ್ಲಿ ಪಾತ್ರೆಗೆ ನಾವು ಮಾಮೂಲಿಯಾಗಿ 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. 10ರಿಂದ 15 ನಿಮಿಷ ಬೇಯಿಸಿದ್ರೆ ಆಗುತ್ತೆ. ಇದು ಬೆಂದ ಮೇಲೆ ನೋಡೋಣ ಹೇಗಿರುತ್ತೆ ಅಂತ. ಸಣ್ಣ ಬ್ರೇಕ್ ತಗೊಳ್ಳೋಣ ಇವಾಗ. ಸಣ್ಣ ಬ್ರೇಕ್. ವೀಣಾ ಅವರು ಈ ನುಚ್ಚಿನುಂಡೆಗೆ ಹಾಟ್ ಸಾಸ್ ಮಾಡ್ತಾರಂತೆ, ಅದಕ್ಕೇನೇನ್ ಬೇಕು ವೀಣಾ? ಇದಕ್ಕೆ ಆಕ್ಚುಲಿ ಟೊಮೆಟೊ ಸಾಸ್ ತಗೊಂಡಿದ್ದೇನೆ. ಸ್ವಲ್ಪ ನಾವು ಒಗ್ಗರಣೆ ಕಾಯಿಸ್ಬಿಟ್ಟು ಸ್ವಲ್ಪ ಅದರಲ್ಲಿ ಹಸಿ ಇದು ಒಗ್ಗರಣೆಯಲ್ಲಿ ಉಪ್ಪು ಮತ್ತೆ ಖಾರ ಪುಡಿ ಹಾಕ್ತೇನೆ. ಆಮೇಲೆ ಇದಕ್ಕೆ ಹಾಕ್ಬಿಡೋದು, ಸಾಸಿಗೆ ಹಾಕ್ಬಿಡೋದು. ಆಕ್ಚುಲಿ ನನ್ನ ಮಗ ಹೇಳಿದ್ ಇವತ್ತು ಈ ತರ ಮಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಟ್ರೈ ಮಾಡೋಣ. ಹೊಸ ಎಕ್ಸ್ಪೀರಿಯನ್ಸ್, ಹಾಟ್ ಸಾಸ್ ಅಂತ ಎಕ್ಸ್ಪೆರಿಮೆಂಟ್, ಹೊಸ ಎಕ್ಸ್ಪೆರಿಮೆಂಟ್ ನೋಡೋಣ ಹೆಂಗಿರುತ್ತೆ ಅಂತ. ಗ್ಯಾಸ್ ಆನ್ ಮಾಡೋಣ. ಬೆಣ್ಣೆ ಕಾಯಿಲೆದು ಖಾರ ಪುಡಿ ಸ್ವಲ್ಪ ನಮ್ಮ ರುಚಿಗೆ ಸ್ವಲ್ಪ ತೀಖಾನೆಸ್ ಬರುತ್ತೆ ಹಾಕ್ತಾ ಇದ್ದೇನೆ. ಒಗ್ಗರಣೆ ಎಣ್ಣೆಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ರುಚಿಗೆ ಉಪ್ಪು. ಚಿಕ್ಕ ಚಿಕ್ಕ ಮಕ್ಕಳು ಏನೋ ಅಂತ ಹೇಳ್ಬಿಡ್ತಾರೆ, ಏನೋ ಡಿಶ್ ಆಗ್ಬಿಡುತ್ತೆ. ಎಷ್ಟು ತರ ಮಾಡ್ತಾ ಇದ್ದಾರಲ್ವಾ ದೋಸೆನೆ. ನಾವು ಬರೀ ದೋಸೆ ಚಟ್ನಿ ಹಂಗ್ ತಿಂತಾ ಇದ್ವಿ, ಈಗ ಪಿಜ್ಜಾ ದೋಸೆ ಅಂತೆ. ಅದಕ್ಕೆ ಮಾಡಿದಷ್ಟು ಕಡಿಮೆ. ಬಟ್ ಮ್ಯಾಕ್ಸಿಮಮ್ ಮಸಾಲೆ ದೋಸೆ ಇಲ್ಲ ಸೆಟ್ ದೋಸೆ ತಿಂತಾ ಇದ್ವಿ. ನಮ್ ಟೈಮ್ನಲ್ಲಿ ಅಷ್ಟೇ. ಮಾಡ್ತಾ ಇರ್ತಾರೆ. ತುಂಬಾ ಎಕ್ಸ್ಪೆರಿಮೆಂಟ್ಗಳು ಫುಡ್ ಮೇಲೆ ಅಲ್ಲ, ಸುಮಾರು ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಏನಾದ್ರು ಚೇಂಜ್ ಆಗ್ಬಿಡುತ್ತೆ. ಒಂದ್ ಇಂಗ್ರೀಡಿಯಂಟ್ ಆ ಕಡೆ ಈ ಕಡೆ ಅಂದ್ರೆ ಅದೊಂದು ಹೊಸ ಆಗ್ಬಿಡುತ್ತೆ. ನಿಜ, ನಮ್ ಟೈಮಲ್ಲಿ ಇಷ್ಟೊಂದು ಇರ್ಲಿಲ್ಲ. ನಾವು ಕೇಳ್ತಾನೆ ಇರ್ಲಿಲ್ಲ ಆ ತರ ಬೇಕಂತ.
ಈಗ ಸಾಸಿವೆ ಹಾಕೋತಾ ಇಲ್ಲ, ಬರೀ ಉಪ್ಪು ಹಾಕ್ಬಿಡಿ, ಎಣ್ಣೆಲಿ ನಾನು ಬಿಸಿ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಡ್ತೇನೆ, ಸ್ವಲ್ಪ ಟೇಸ್ಟ್ ಬರುತ್ತೆ. ಓಕೆ, ಹಾಟ್ ಸಾಸ್ ಅಂತ ನನ್ನ ಮಗ ಹೇಳ್ಕೊಟ್ಟಿದ್ದೆ. ಅವನ ಹೆಸರೇನು? ಪ್ರತೀಕ್. ಪ್ರತೀಕ್, ಥ್ಯಾಂಕ್ ಯು. ನೋಡೋಣ ಹೆಂಗಿರುತ್ತೆ ಅಂತ ನೋಡಿ ಹೇಳ್ತೀವಿ. ಪ್ರತೀಕ್ ಇದು ಹಾಕೋತಾ ಇದ್ದೇನೆ. ಹಾ, ಸಾಸ್ ಅಲ್ಲ ಅದು, ಟೊಮೆಟೊ ಸಾಸ್ ಜೊತೆಗೆ ಬಿಸಿ ಒಗ್ಗರಣೆ ಕೊಟ್ಟಿದ್ದೇನೆ. ಹಾ ಹಾ ಹಾ, ಕಲರ್ ಒಳ್ಳೆ ಚೆನ್ನಾಗಿದೆ. ಈ ತರ ಬರುತ್ತೆ. ಹಾ ನೋಡಿ, ಈ ಕಲರ್ ಬಂದಿದೆ. ನೋಡೋಣ ತಿಂತಾರೆ, ಡಿಫ್ರೆಂಟ್ ಅನ್ಸುತ್ತೆ. ಅದೇ ಅವ್ರಿಗೆ ಸಾಸ್ ಇರುತ್ತಲ್ಲ, ಹೊಸ ನೋಡೋಣ. ಈಗ ಆಯ್ತು, ಒಂದು 5 ನಿಮಿಷ ಆಗಿದೆ, ಈಗ 10 ಮಿನಿಟ್ಸ್ ಬೇಕು. ಹಾ, ಅಷ್ಟರಲ್ಲಿ ಮತ್ತೆ ಬರೋಣ. ಬಾಯ್. ಥ್ಯಾಂಕ್ ಯು. Today's thought: to make a difference in someone's life, you don't have to be brilliant, rich, beautiful, or perfect. You just have to care. Love you. ಗೊತ್ತಾಯ್ತಲ್ವಾ? ನೋಡೋಣ. 10 ನಿಮಿಷ ಆಯ್ತು, ನೋಡೋಣ. ಇದು ಬಿಸಿ ಇರುವಾಗ ನಾವು ತಟ್ಟೆಗೆ ತೆಗಿಬಾರ್ದು, ಯಾಕೆ ಮುರ್ಕೊಂಡ್ಬಿಡುತ್ತೆ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಒಂದ್ 2 ನಿಮಿಷ ಬಿಟ್ಟು ಚೆಕ್ ಮಾಡ್ತೀರಾ? ನಾವು ಫೋರ್ಕ್ ಅಥವಾ ಚಾಕು ಇರುತ್ತಲ್ಲ, ನೈಫ್, ಅದರಿಂದ ಈ ತರ ಬಿಟ್ಟು ನೋಡ್ಕೊಂಡ್ರೆ ಗೊತ್ತಾಗುತ್ತೆ. ಆಗಿದೆ, ಅದೇ ಅಂಟ್ಕೊಳ್ಳಲ್ಲ. ಆಫ್ ಮಾಡೋಣ. ಆಫ್ ಮಾಡಿ ಒಂದ್ 10 ನಿಮಿಷ ಬಿಟ್ಟು, ಒಂದ್ 5 ನಿಮಿಷ ಬಿಟ್ಟು ಆಮೇಲೆ ತಟ್ಟೆನ ತಕ್ಕೊಂಡು. ಹಾ, ಇದು ಮುಚ್ಚಿಡ್ಲ ಈಗ ಒಂದ್ 10 ನಿಮಿಷ. ಓಪನ್ ಇರ್ಲಿ ಬಿಡಿ, ಓಪನ್ ತಿಂಡಿ ರೆಡಿ ಇದೆ, ಬನ್ನಿ ಎಲ್ಲರೂ ತಿನ್ನೋಣ. ಬನ್ನಿ. ಸೊ ಸಾಸ್ ಸಹ ರೆಡಿ ಇದೆ, ಪ್ಲೇಟ್ ಸರ್ವ್ ಮಾಡಿ ಪ್ಲೇಟಿಂಗ್ ಮಾಡ್ಬೇಕು. 2 ನಿಮಿಷ ಆಯ್ತು, ಆದ್ಮೇಲೆ ಒಂದೇ ಒಂದು ಜಯ ಅವ್ರ ಕಡೆಯಿಂದ ಒಂದು ಅವಕಾಶ ಸಿಕ್ತು, ಒಳ್ಳೆ ಅವಕಾಶ ಸಿಕ್ತು. ಕ್ಯಾಮ್ರಾಮನ್ ಇವಾಗ್ಲೂ ಇವತ್ತೇ ಫಸ್ಟ್ ಡೇ. ಖುಷಿ ಆಯ್ತು ಬಂದ್ ಮಾಡಿದ್ದಕ್ಕೆ. ಥ್ಯಾಂಕ್ಸ್ ಅಂತ ಹೇಳ್ಬೇಕಲ್ವಾ ನಾವು? ಇಲ್ಲ, ನಾವು ಥ್ಯಾಂಕ್ಸ್ ಹೇಳ್ಬೇಕು. ನಮಗೆ ಒಂದು ಅಪರ್ಚುನಿಟಿ ಕೊಟ್ಟಿದ್ರೆ ನಮಗೆ ಒಂದಿನ ಒಂದು ಡಿಶ್ ಮಾಡೋಣ ಅಂತ. ಸೋ ಸ್ವೀಟ್, ಖುಷಿ ಆಯ್ತು. ಅದು ಎಷ್ಟ್ ಚೆನ್ನಾಗ್ ಬಂತು, ಎಲ್ಲ ತುಂಬಾ ಚೆನ್ನಾಗ್ ಬಂತು. ಹಿಂಗೆ ನಿಮ್ಗೆ ಗೊತ್ತಿರೋದು ಬಂದ್ ಮಾಡ್ಕೊಡ್ತಾ ಇರೀವಿ, ನಾವು ಕಲಿತೀವಿ, ಅವ್ರೆಲ್ಲ ಕಲಿತಾರೆ. ಅದ್ರ ಹೆಣ್ಮಕ್ಳಿಗೆ ಸ್ವಲ್ಪ ಇದೆ, ಫುಡ್ ಇದ್ದೇ ಇರ್ತದೆ, ನಾವು ಏನಾದ್ರು ಮಾಡ್ಬೇಕು ನಿಜ ಇದ್ದೇ ಇರ್ತದೆ. ಅದೇ ಅದೇ, ನನ್ ಮಗಳು ಪ್ರೋತ್ಸಾಹ ಕೊಟ್ಲು, ನಮ್ಮ ಮನೆಯವರು ಮಾಡು ಅಂತ ಅಂದ್ರು, ನನ್ ತಂಗಿರು ಎಲ್ಲ. ನಾನು ಸ್ಕೂಲ್ ಟೀಚರ್ ಆಗಿದ್ದಾಗ ಹುಡುಗರು, ನಾನು ಹೈದರಾಬಾದಿಂದ ಬಿಟ್ಟು ಬಂದ್ಬಿಟ್ಟೆ, ಹುಡುಗರೆಲ್ಲ ಸೇರಿ ನೋ ಮ್ಯಾಮ್, ಯು ಹ್ಯಾವ್ ಟು ಡೂ ಸಮಥಿಂಗ್ ಅಂತ ಹೇಳಿ. ಆಸ್ ಎ ಟೀಚರ್ ಐ ಲವ್ ಟು ಶೇರ್ ಸಮಥಿಂಗ್. ಸೊ ವಾಟ್ ಎಲ್ಸ್ ಫುಡ್ ರೆಸಿಪೀಸ್. ಸೊ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ವೇ ಟು ಶೇರ್, ರೈಟ್? Yes. ಅದೇ ಅದೇ, ಒಂದ್ ಬೈ ಬರ್ತಾ ಇದೆ ನೋಡಿ, ಚೆನ್ನಾಗಿ ಆರಿದೆಲ್ಲ ಸರಿಗಾಗಿದೆ ಎಲ್ಲ. ಕಲರ್ ತುಂಬಾ ಇಷ್ಟ ಆಯ್ತು ವೀಣಾ, ಮತ್ತೆ ಘಮ್ ಅಂತ ವಾಸನೆನೂ ಬರ್ತಾ ಇದೆ, ಶುಂಠಿ ಅದರದ್ದೆಲ್ಲ. ಹೌದು, ವಾವ್, ನೋಡಕ್ಕೂ ಎಷ್ಟು ಚೆನ್ನಾಗಿದೆ ನೋಡಿ. ರುಚಿ ಉಂಡೆ ರೆಡಿ ಆಯ್ತು. ರುಚಿ ಉಂಡೆ ರೆಡಿ ಆಯ್ತು. ಈವ್ನಿಂಗ್ ಸ್ನಾಕ್ಸ್ ಗೆ ಹೆಲ್ದಿ ಆಗಿರುತ್ತೆ, ಹೆಲ್ದಿ ಫುಡ್, ಆಯಿಲ್ ಫ್ರೀ ಆಗಿರುತ್ತೆ. ಆರಾಮ್ ನಾವು ಸ್ಟೀಮ್ ಮಾಡಿರೋದು ಎಲ್ಲ ಬೇಳೆಗಳು ಮತ್ತೆ ಎಲ್ಲ ಬೇಳೆಗಳು, ಹೆಲ್ದಿ ಫುಡ್ ಇದು. ಹೌದು, ತುಂಬಾ ಖುಷಿ ಆಯ್ತು ವೀಣಾ. ಮತ್ತೆ ಹೋಪ್ ಯು ಆಲ್ಸೋ ಲೈಕ್ ಇಟ್ ಅಲ್ವಾ? ಶೇರ್ ಮಾಡಿ ನಿಮ್ಗೆ ಇಷ್ಟ ಆದ್ರೆ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಅಂಡ್ ನಿಮ್ಗೇನ್ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹೋಪ್ ಯು ಲೈಕ್ ದಿಸ್. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು. ಜಯಶ್ರೀ ಅಧ್ಯಾಪಕ್ ವಿತ್ ವೀಣಾ. ಲವ್ ಯು ಆಲ್. ಇಷ್ಟು ಚೆನ್ನಾಗಿ ಡಿಶ್ ಮಾಡಿ ನಮ್ಗೆ ತೋರಿಸಿದ್ದಕ್ಕೆ ವೀಣಾಗೆ ನನ್ನ ಕಡೆಯಿಂದ ಸಣ್ಣ ಗಿಫ್ಟ್. ಇದು ಫ್ರಿಜ್ ಮಾಡ್ಬೇಕು ವೀಣಾ, ಹಾಕೊಂಡು ನನಗೆ ಒಂದು ಫೋಟೋ ಕಳಿಸಿ. ನಮ್ಮ ವಿಡಿಯೋಗೆ ಅದನ್ನ ಎಡಿಟ್ ಮಾಡಿ. ಥ್ಯಾಂಕ್ ಯು ವೀಣಾ, ತುಂಬಾ ಖುಷಿ ಆಯ್ತು. ನಮ್ಗೊಂದು ಒಳ್ಳೆ ಅವಕಾಶ ಸಿಕ್ತು ಜಯ ಅವ್ರ ಕಡೆಯಿಂದ. ಮಾಡೋಣ ಮತ್ತೆ ಅವಕಾಶ ಮತ್ತೆ ಮಾಡ್ತೇವೆ ನಾವು, ಇಲ್ಲ ಪ್ಲೀಸ್. ಥ್ಯಾಂಕ್ ಯು.